ಬೆಂಗಳೂರಿನಲ್ಲಿ ನಡೆದ ಎನ್ಆರ್ಜೆ ರಾಜ್ಯ ಸಬ್ ಜೂನಿಯರ್ ಮತ್ತು ಜೂನಿಯರ್ ಈಜು ಚಾಂಪಿಯನ್ಶಿಪ್ ಈಜು ಸ್ಪರ್ಧೆಯಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಸಹಿತ 3 ಚಿನ್ನ 3 ಬೆಳ್ಳಿ 5 ಕಂಚಿನ ಪದಕಗಳನ್ನು ಪಡೆದು ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಗೆ ಮಂಗಳ ಈಜು ಕ್ಲಬ್ನ ಸದಸ್ಯರು ಆಯ್ಕೆಯಾಗಿದ್ದಾರೆ. ಜುಲೈ 5 ರಿಂದ 11 ರವರೆಗೆ ಬೆಂಗಳೂರಿನ ಬಸವನಗುಡಿ ಅಂತಾರಾಷ್ಟ್ರೀಯ ಈಜುಕೊಳದಲ್ಲಿ ನಡೆದ ಎನ್ಆರ್ಜೆ ರಾಜ್ಯ ಮಟ್ಟದ ಸಬ್ ಜೂನಿಯರ್ ಮತ್ತು ಜೂನಿಯರ್ ಈಜು ಚಾಂಪಿಯನ್ಶಿಪ್ 2024-25ರ ಈಜು ಸ್ಪರ್ಧೆಯಲ್ಲಿ ಮಂಗಳ ಈಜು ಕ್ಲಬ್ನ ಸದಸ್ಯರಾದ ಚಿಂತನ್ ಎಸ್ ಶೆಟ್ಟಿ ಇವರು ಗುಂಪು 1ರ ಬಾಲಕರ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಿಸಿ 3 ಚಿನ್ನ 1 ಬೆಳ್ಳಿ ಹಾಗೂ 1 ಕಂಚಿನ ಪದಕಗಳ ಸಹಿತ ವೈಯಕ್ತಿಕ ಚಾಂಪಿಯನ್ಶಿಪ್ ಮತ್ತು ಕ್ಲಬ್ನ ಇನ್ನೋರ್ವ ಸದಸ್ಯೆ ಆರಾಧ್ಯ ಆಚಾರ್ ಗುಂಪು 3A ಬಾಲಕಿಯರ ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಿಸಿ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕಗಳನ್ನು ಗೆದ್ದು ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇಬ್ಬರು ಸ್ಪರ್ಧಿಗಳು ವೈಯಕ್ತಿಕ ಮತ್ತು 2 ರಿಲೇ ವಿಭಾಗದಲ್ಲಿ ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿರುತ್ತಾರೆ. ಕ್ಲಬ್ನ ಇತರೆ ಸದಸ್ಯರಾದ ವರ್ಷಿಣಿ ಎಂ ರಾವ್ ಇವರು 2 ಕಂಚು, ದೇವಿಕಾ ಎಂ ಇವರು 1 ಕಂಚು ಗಳಿಸಿರುತ್ತಾರೆ. ಚಿಂತನ್ ಎಸ್ ಶೆಟ್ಟಿಯವರು ಮಂಗಳೂರಿನ ಇತಿಹಾಸದಲ್ಲಿ 25 ವರ್ಷದ ಬಳಿಕ ಜೂನಿಯರ್ ವಿಭಾಗದ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದುಕೊಂಡು ದಾಖಲೆ ಸೃಷ್ಟಿಸಿರುತ್ತಾರೆ. ಇವರು ಮಂಗಳೂರಿನ ಬನ್ಸ್ ಹಾಸ್ಟೆಲ್ನಲ್ಲಿರುವ ರಾಮಕೃಷ್ಣ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾಗಿರುತ್ತಾರೆ. ಆರಾಧ್ಯ ಆಚಾರ್ ಅವರು ಡೊಂಗರಕೇರಿಯ ಕೆನರಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ವಿದ್ಯಾರ್ಥಿ. ವರ್ಷಿಣಿ ಎಂ ರಾವ್ ಅವರು ಅತ್ತಾವರದ ಮಣಿಪಾಲ್ ಸ್ಕೂಲ್ನ ವಿದ್ಯಾರ್ಥಿಯಾಗಿದ್ದು, ದೇವಿಕಾ ಎಂ ಅವರು ಕೊಡಿಯಲ್ಬೆಲ್ನ ಶಾರದಾ ವಿದ್ಯಾಲಯದ ವಿದ್ಯಾರ್ಥಿನಿಯಾಗಿದ್ದಾರೆ. ಇವರೆಲ್ಲ ಕ್ಲಬ್ನ ಹಿರಿಯ ಈಜು ತರಬೇತುದಾರರಾದ ಎಂ ಶಿವಾನಂದ ಗಟ್ಟಿಯವರ ಮಾರ್ಗದರ್ಶನದಲ್ಲಿ ಮುಖ್ಯ ತರಬೇತುದಾರರಾದ ಶಿಶಿರ್ ಎಸ್ ಗಟ್ಟಿ, ತರಬೇತುದಾರರಾದ ಕೀರ್ತನ್ ಎಸ್ ಶೆಟ್ಟಿ, ಚೇತನ್ ಎಸ್ ಶೆಟ್ಟಿ, ರಾಜೇಶ್ ಕಾರ್ವಿ ಬೆಂಗ್ರೆ ಹಾಗೂ ಪ್ರಥಮ್ ಕುಂದರಿವರಿಂದ ಎಮ್ಮೆಕೆರೆ ಸ್ಮಾರ್ಟ್ ಸಿಟಿ ಅಂತಾರಾಷ್ಟ್ರೀಯ ಈಜುಕೊಳ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಈಜುಕೊಳದಲ್ಲಿ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬೆಂಗಳೂರು.